ಅವರ ಆದೇಶದ ಮೇರೆಗೆ ಇನ್ನು ಇಳಕಲ್ ನಗರದಲ್ಲಿ ಇನ್ನು ರೈತರ ಪ್ರತಿಭಟನೆ ಆಗಬೇಕು. ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾದ ನೇತೃತ್ವದಲ್ಲಿ ಇನ್ನು ಈ ರೈತ ವಿರೋಧಿ ಸರ್ಕಾರ, ಜನ ವಿರೋಧಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಪ್ರತಿ ತಾಲೂಕಿನಲ್ಲಿ ಹಮ್ಮಿಕೊಳ್ಬೇಕು ಅನ್ನುವಂಥ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಆದೇಶದ ಮೇರೆಗೆ ಇಳಕಲ್ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಸನ್ಮಾನ್ಯ ನಮ್ಮ ಹಿಂದಿನ ಜನಪ್ರಿಯ ಶಾಸಕರಾದಂಥ ದೊಡ್ಡನಗೌಡ ಜಿ ಪಾಟೀಲ್ ಸಾಹೇಬ್ರವರ ನೇತೃತ್ವದಲ್ಲಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಶಾಂತಗೌಡರ ಮುಂದಾಳತ್ವದಲ್ಲಿ ಏನು ಬೃಹತ್ ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡಿದರು. ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಅನೇಕ ನಮ್ಮ ಮಾಜಿ ಶಾಸಕರಾಗಿರಬಹುದು, ಅನೇಕ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾಗಿರಬಹುದು, ನಾವಾಗಿರಬಹುದು, ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಸ್ಥಳೀಯ ಶಾಸಕರ ವಿರುದ್ಧವಾಗಿ ಇಲ್ಲಿರುವಂತಹ ಅನೇಕ ಲೋಪದೋಷಗಳನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮುಖಂಡರು ಮಾಡಿದರು. ಅದರಂತೆ ಏನು ಇವತ್ತು ಮತ್ತೆ ಶಾಸಕರು, ಇವತ್ತಿನ ಪ್ರಸ್ತುತ ಶಾಸಕರು ಮತ್ತೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಕೆಲವು ಮುಖಂಡರನ್ನ ಹೀಯಾಳಿಸುವಂಥ ಕೆಲಸ, ನಮ್ಮ ಮಾಜಿ ಶಾಸಕರನ್ನ ಹೀಯಾಳಿಸುವಂಥ ಕೆಲಸ, ಅವಾಚ್ಯ ಶಬ್ದಗಳನ್ನ ಬಳಸುವಂಥ ಕೆಲಸ ಮುಂದುವರೆದಿದೆ. ಮತ್ತೆ ನಾವು ಅವತ್ತು ಕೂಡ ಹೇಳಿದ್ವಿ, ಅವಾಚ್ಯ ಶಬ್ದಗಳನ್ನ ಬಳಸುವುದನ್ನು ಬಿಟ್ಟು ರಾಜಕೀಯವಾಗಿ ಸಂಸದೀಯ ಪದಗಳನ್ನು ಬಳಸುವಂತ ವ್ಯವಸ್ಥೆ ಆಗಬೇಕು. ಟೀಕೆ, ರಾಜಕಾರಣದಲ್ಲಿ ಟೀಕೆ ಮಾಡುವುದು ಸಹಜ. ಆಡಳಿತ ಪಕ್ಷದವ್ರನ್ನ ವಿರೋಧ ಪಕ್ಷದವ್ರು ಟೀಕೆ ಮಾಡಬಹುದು. ಅವರ ಲೋಪದೋಷಗಳನ್ನು ಎತ್ತಿ ತೋರಿಸುವಂತ ಕೆಲಸ ವಿರೋಧ ಪಕ್ಷದವರ ಕೆಲಸವಾಗಿ ಅದನ್ನು ನಾವು ಮಾಡ್ತಿದ್ವಿ. ಆದರೆ ಇವತ್ತು ಶಾಸಕರು ಹತಾಶೆಗೊಂಡಾರ. ಈಗಾಗಲೇ ಏನು ಮೊನ್ನೆ ಒಂದು ಯಾವುದೋ ಪತ್ರಿಕಾಗೋಷ್ಠಿಯಲ್ಲಿ ನಿನಗೆ ದಮ್ಮಿದ್ರ, ತಾಕತ್ತಿದ್ರ ಕಂಠಿ ಸರ್ಕಲ್ಗೆ ಜನ ತೋರಿಸಿ ಪ್ರತಿಭಟನೆ ಮಾಡ್ರಿ ಅನ್ನುವಂಥ ಮಾತನ್ನು ಹೇಳಿದ್ರು. 4 ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಂಠಿ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಶಕ್ತಿ ಏನು ಅನ್ನೋದನ್ನ ನಾವು ತೋರಿಸ್ಕೊಟ್ಟಿದ್ವಿ. ಅದಕ್ಕೆ ಅವರು ಸ್ವಲ್ಪ ಗಾಬರಿಗೆ ಬಿದ್ದಾರಂತ ನನಗನ್ನಿಸ್ತದೆ. ಗಾಬರಿಗೆ ಬಿದ್ದು ಮತ್ತೆ ಮುಂದುವರ್ಸ್ಯಾರ ಅವಾಚ್ಯ ಶಬ್ದಗಳನ್ನು ಬಳಸುವಂಥದ್ದು. ಇವತ್ತು ಬಳಸುವಂಥ ಸಂದರ್ಭದಲ್ಲಿ ನನಗೂ ಕೂಡ ಕೆಲವು ವಿಷಯಗಳನ್ನು ಮಾತಾಡಿದ್ದಾರೆ. ಅದರ ಜೊತೆಗೆ ಮೊದಲು ನಮ್ಮ ಮಾಜಿ ಶಾಸಕರಿಗೆ ಅವಾಚ್ಯ ಶಬ್ದಗಳನ್ನು ಮಾತಾಡ್ತಾ ಸಾಕ್ಷಿ ತೋರಿಸ್ಬೇಕು, ನಾನು ಏನು ಭ್ರಷ್ಟಾಚಾರ ಮಾಡಿದ್ದೀನಿ ಅನ್ನೋದನ್ನ ಸಾಕ್ಷಿ ತೋರಿಸ್ಬೇಕು, ಏನು ಅಭಿವೃದ್ಧಿ ಮಾಡಿಲ್ಲ ಅನ್ನೋದನ್ನ ಸಾಕ್ಷಿ ತೋರಿಸ್ಬೇಕು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಮೊದಲಿಗೆ ಅದಕ್ಕೆ ಹೇಳಿಕ್ ಬಯಸ್ತೇನೆ, ಇವತ್ತು ಸಾಕ್ಷಿ ಭಾರತೀಯ ಜನತಾ ಪಾರ್ಟಿಯವರು ತೋರಿಸೋದಲ್ಲ, ಪ್ರತಿಯೊಂದು ಹುನಗುಂದ ವಿಧಾನಸಭಾ ಮತಕ್ಷೇತ್ರದ ಪ್ರತಿಯೊಂದು ರಸ್ತೆಗಳೇ ಅವರಿಗೆ ಸಾಕ್ಷಿಯನ್ನು ತೋರಿಸ್ತಾವೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರವಿದ್ದಂಥ ಸಂದರ್ಭದಲ್ಲಿ ಆರಂಭಗೊಂಡಂತ ಕಾಮಗಾರಿಗಳು ಇನ್ನೂ ಕೂಡ ಯಾವ ಪೂರ್ಣಗೊಂಡಿಲ್ಲ. ಇವತ್ತು ತಾವು ಕೂಡ ಮಾಧ್ಯಮದ ಮಿತ್ರರು ಪ್ರತಿಯೊಂದು ಗ್ರಾಮಗಳಿಗೆ ಹೋಗ್ತಿರ್ತೀರಿ, ಮದುವೆ ಸಮಾರಂಭಗಳಿಗೆ, ನಿಮ್ಮ ವೈಯಕ್ತಿಕ ಕಾರ್ಯಕ್ರಮಗಳಿಗೆ ತಾವು ಕೂಡ ಹೋಗ್ತಿರ್ತೀರಿ. ಅಂತ ಸಂದರ್ಭದಲ್ಲಿ ನೋಡ್ಬಹುದು, ಇಳಕಲ್ಲಿಂದ ಕಂದಗಲ್ ರಸ್ತೆಯನ್ನ ನೋಡ್ಬಹುದು, ಹುಣಗುಂದದಿಂದ ಗುಡೂರು ರಸ್ತೆಯನ್ನ ನೋಡ್ಬಹುದು, ಈ ಬೆಳಗಲದಿಂದ ಚಿತ್ರಗಿ ಮೂಲಕ ಅಮೀನಗಡೆಗೆ ಹೋಗುವಂತ ರಸ್ತೆಯನ್ನ ನೋಡಬಹುದು, ಬೆಳಗಲ್ ಕ್ರಾಸ್ದಿಂದ ಮರಳಿಗೆ ಹೋಗುವಂತ ರಸ್ತೆಗಳನ್ನ ನೋಡಬಹುದು. ಇವತ್ತು ಕರಡಿಗೆ ಹೋಗುವುದಾಗ್ಲಿ, ಪ್ರತಿಯೊಂದು ಈ ನಮ್ಮ ಹುನಗುಂದ ವಿಧಾನಸಭಾ ಮತಕ್ಷೇತ್ರದ ಮುಖ್ಯ ರಸ್ತೆಗಳೇನಿದಾವೆ ಪ್ರತಿಯೊಂದು ಕೂಡ ಯಾವುದೇ ಗ್ರಾಮಗಳಿಗೆ ಸುಲಲಿತವಾಗಿ ಹೋಗಿ ಬರಲಿಕ್ಕೆ ಸಾಧ್ಯವಾಗ್ತಿದೆ. ಮತ್ತೆ ಇದಕ್ಕಿಂತ ಸಾಕ್ಷಿಯನ್ನ ಭಾರತೀಯ ಜನತಾ ಪಾರ್ಟಿಯವ್ರನ್ನ ತೋರಿಸಿದೆ ಅಂತ ಕೇಳ್ಕೊತಾರಂತಂದ್ರೆ ಅದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿಲ್ಲ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ. ಯಾಕೆಂದ್ರೆ ಸಾಕ್ಷಿಗಳು ನಮ್ಮ ಕಣ್ಣೆದುರಿಗೇನೆ, ನಿಮ್ಮ ಕಣ್ಣೆದುರಿಗೆ, ನಮ್ಮ ಕಣ್ಣೆದುರಿಗೆ, ಇಡೀ ಮತಕ್ಷೇತ್ರದ ಜನರ ಕಣ್ಣೆದುರಿಗೇನೆ ಸಾಕ್ಷಿ ಅದಾವು. ಮತ್ತೆ ಸಾಕ್ಷಿ ಕೇಳುವಂತದ್ದು ನಾಚಿಕೆಗೇಡಿನ ಸಂಗತಿ ಆಗ್ತೈತಿ. ಮಾನ್ಯ ಶಾಸಕರಿಗೆ ಗೌರವದಿಂದ ಹೇಳ್ತೀನಿ, ನಾನು ಇಂಥ ಸಾಕ್ಷಿ ಕೇಳುವಂತ ಕೆಲಸವನ್ನು ಬಿಟ್ಟು ಏನು ಈ ತಾಲೂಕಿನ ಅಭಿವೃದ್ಧಿ ಕಡೆ ಗಮನ ಕೊಡುವಂತ ಕೆಲಸವನ್ನ ಮಾಡ್ರಿ. ಕೇವಲ ಬಾಯಿ ಮಾತಿನಿಂದ ಅಭಿವೃದ್ಧಿ ಮಾಡಿದ್ದೀನಿ, ನಾನು ಅಷ್ಟು ಅನುದಾನವನ್ನು ತಂದಿದ್ದೀನಿ, ಎಲ್ಲಿ ಹೋಗ್ತಿದ್ದಾವ ನಿಮ್ಮ ಅನುದಾನಗಳು? ಅಭಿವೃದ್ಧಿ ಆಗ್ಬೇಕಲ್ಲ, ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಆದ್ರೆ ಜನರಿಗೆ ಉಪಯೋಗಕ್ಕೆ ಬರ್ತಾವ. ಕೇವಲ ಅನುದಾನಗಳು ಬಂದ್ರೆ ಅಭಿವೃದ್ಧಿ ಆಗುದಿಲ್ಲ. ಆದ್ರೆ ಬಂದಿದ್ದಾವ ಅನ್ನುವಂಥದ್ದನ್ನು ನೀವು ಹೇಳ್ತೀರಿ, ಆದ್ರೆ ನಮ್ಗೆ ಗೊತ್ತಿಲ್ಲ. ಸಾರ್ವಜನಿಕರಿಗೆ ಗೊತ್ತಾಗ್ಬೇಕಲ್ಲ, ಅಭಿವೃದ್ಧಿ ಆದ್ರೆ ಗೊತ್ತಾಗ್ತದೆ ಸಾರ್ವಜನಿಕರಿಗೆ.
ಆದ್ರಿಂದ ಭ್ರಷ್ಟಾಚಾರವನ್ನ ನಾ ಯಾವ ಉಸುಗಿನಲ್ಲಿ ಭ್ರಷ್ಟಾಚಾರವನ್ನ ನಾನು ಎಲ್ಲಿ ಮಾಡಿದ್ದೀನಿ ಸಾಕ್ಷಿ ತೋರಿಸ್ರಿ. ಪ್ರತಿಯೊಂದು ಹಳ್ಳ ಕೊಳ್ಳಗಳು ಸಾಕ್ಷಿ ತೋರಿಸ್ತಾವೆ ಇವತ್ತು. ಪ್ರತಿಯೊಂದು ಈ ತಾಲೂಕಿನ ಏನಿ ಹಳ್ಳಗಳಿದಾವೆ, ಇಲ್ಕಲ್ಲಿಂದ ಕರಡಿ ಮುಟ್ಟುವಂತ ಹಳ್ಳ, ಚಿತ್ತವಾಡಿಗೆ ಇರ್ಬೋದು, ಹಡಗಲಿ ಇರ್ಬೋದು, ಹಿರೇಮಳಗಾವಿ ಇರ್ಬೋದು, ಇವತ್ತು ತೊಂಡ್ಯಾಳ ಇರ್ಬೋದು, ಅವ್ರ ಹಳ್ಳಗಳ ಸಾಕ್ಷಿ ತೋರಿಸ್ತಾವ. ಅದ್ರ ಜೊತೆಗೆ ಭಾರತೀಯ ಏನು ಅವ್ರ ಪಕ್ಷದ ಕಾರ್ಯಕರ್ತರ ಸಾಕ್ಷಿ ಹೇಳ್ತಿದ್ದಾರೆ. ಇವತ್ತು ಅವರು ಕಾಂಗ್ರೆಸ್ ಪಕ್ಷದ ಒಬ್ಬರು ಕಾರ್ಯಕರ್ತರು ಮುಖಂಡರು ಅನ್ಸ್ಕೊಂಡವ್ರು, ಅವರು ಇವತ್ತು ಅವ್ರ ಮೇಲೆ ಹಲ್ಲೆ ಆಗ್ತದೆ. ಮರಳು ಮಾಫಿಯಾದವರು ಬಾಗಲಕೋಟೆಯ ಮೈಂಡ್ಸ್ ಅಂಡ್ ಜ್ಯುವೆಲರಿ ಆಫೀಸ್ ಮುಂದೆ ಇಬ್ಬರು ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಾರೆ. ಸಂಗನಗೌಡ ಪಾಟೀಲ್ ಅನ್ನೋರ್ ಮೇಲೆ, ಮಹಾಂತೇಶ್ ಸನ್ನಿ ಅನ್ನೋರ್ ಮೇಲೆ, ಇಬ್ಬರ ಮೇಲೆ ಮರಳು ಮಾಫಿಯಾದವರು DMG ಆಫೀಸ್ ಎದುರುಗಡೆ ಹಲ್ಲೆ ಆಗ್ತದೆ. ಅವರು ಕಂಪ್ಲೇಂಟ್ ಕೊಡಕ್ ಹೋದ್ರು, ಕಂಪ್ಲೇಂಟ್ ತಗೊಳ್ತಿಲ್ಲ ಪೊಲೀಸ್ ಇಲಾಖೆಯವರು. ಅವ್ರ ಮೇಲೆ ಮತ್ತೊಂದು ಕೇಸ್ ಮಾಡ್ತಾರೆ. ಏನು ಇವರು ಕಾಂಗ್ರೆಸ್ ಕಾರ್ಯಕರ್ತರಿದ್ರು ಅವ್ರ ಮೇಲೆ ಮತ್ತೆ ಕೇಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡ್ತಾರೆ. ಸಂಗನಗೌಡರು, ಮಹಾಂತೇಶ್ ಸನ್ನಿ ಅವರು ಸಂಗನಗೌಡರು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡ್ತಾರ. ಇದು ನಮ್ಮ ಶಾಸಕರ ಕುಮ್ಮಕ್ಕಿನಿಂದ ಅಂತ ಹೇಳ್ತಾರ ಅವರು. ನಮ್ಮ ಶಾಸಕರ ಕುಮ್ಮಕ್ಕಿನಿಂದ ನಮ್ಮ ಮೇಲೆ ಕೇಸ್ ಆಗೈತಿ, ಮರಳು ಮಾಫಿಯಾ ನಡೆದೈತಿ, ಉಸುಕ್ ತುಡುಗು ಮಾಡ್ತಾರ ಅಂತ ಕಾಂಗ್ರೆಸ್ ಕಾರ್ಯಕರ್ತರ ಹೇಳುವತ್ತಾಗ ಮತ್ತೇನು ಸಾಕ್ಷಿ ಕೊಡ್ಬೇಕು ನಿಮ್ಗೆ? ಮತ್ಯಾವ ಸಾಕ್ಷಿ ಕೊಡ್ಬೇಕು? ಇಂಥದೆಲ್ಲ ಸಾಕ್ಷಿ ಕೇಳುವಂತ ಕೆಲಸ ಬಿಟ್ಟು ಅಭಿವೃದ್ಧಿ ಕೆಲಸ ಮಾಡುವಂಥದ್ದನ್ನ ಕೆಲಸ ಮಾಡಿ ಅದರ ಜೊತೆಗೆ ಅವಾಚ್ಯ ಶಬ್ದಗಳನ್ನ ಬಳಸುವುದನ್ನ ನಿಲ್ಲಿಸಿ ಈ ತಾಲೂಕಿನ ಏನು ಲಾಟ್ರಿಯಲ್ಲಿ ಗೆದ್ದಿದ್ದೀರಿ. ಈ ತಾಲೂಕಿನಲ್ಲಿ ನಾನು ಯಾವಾಗ ಲಾಟ್ರಿಯಲ್ಲಿ ಗೆದ್ದೀನಿ? 30,000 ಓಟ್ನಾಗ ಗೆದ್ದೀನಿ. 2004ರಲ್ಲಿ ಎಷ್ಟು ಓಟ್ನಾಗ ಸೋತ್ರಿ ನೀವು? ಎಷ್ಟು ಮತಗಳ ಅಂತರದಿಂದ ಸೋತ್ರಿ? 2008ರಲ್ಲಿ ಎಷ್ಟು ಮತಗಳ ಅಂತರದಿಂದ ಸೋತ್ರಿ? 2018ರಲ್ಲಿ ಸೋತಿದಿರಲ್ಲ. ಕೇವಲ 2 ಬಾರಿ ನೀವು ಗೆದ್ದಿರೋದು ಈ ಮತಕ್ಷೇತ್ರದಲ್ಲಿ. ನಿಮ್ಮ ತಂದೆಯವ್ರ ಕಾಲಾನಂತರ 2 ಬಾರಿ ಗೆದ್ರೆ ಈ ತಾಲೂಕಿನಲ್ಲಿ ಏನೋ ಅದು ಅವಾಗ ಯಾವ ಪರಿಸ್ಥಿತಿಯಲ್ಲಿ ಗೆದ್ದಿದ್ರಿ? ಅವತ್ತು 2013ರಲ್ಲಿ ಈ ಮತಕ್ಷೇತ್ರದಲ್ಲಿ ಒಬ್ರು ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತ ಎಲ್ಲ ಇಡೀ ದಲಿತ ಮುಖಂಡರು ಸೇರ್ಕೊಂಡು ಅವತ್ತು KPCC ಅಧ್ಯಕ್ಷರು ಪರಮೇಶ್ವರ್ ಅವರು ಇದ್ರು. ಖರ್ಗೆ ಅವ್ರ ಮುಂದಾಳತ್ವದಲ್ಲಿ, ಸಿದ್ದರಾಮಯ್ಯ ಅವ್ರ ಮುಂದಾಳತ್ವದಲ್ಲಿ ಚುನಾವಣೆ ನಡೆದವು. ಹಿಂದುಳಿದವರು, ದಲಿತರು, ಪ್ರತಿ ಅಲ್ಪಸಂಖ್ಯಾತರು ಸೇರ್ಕೊಂಡು ಅವತ್ತು ಸರ್ಕಾರ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಆಗಲಿ, ನಿಮ್ಮ ಪರಮಶಕ್ತಿ ಮೇಲೆ ನೀವು ಚುನಾವಣೆ ಗೆಲ್ಲುವುದಾಗಿದ್ರ ಗೆಲ್ಲಬೇಕಾಗಿತ್ತಲ್ಲ ಕಂಟಿನ್ಯೂಸ್ ಆಗಿ. ವೀರೇಶ್ ಮುಂಡೋಡಿ ಅವರು ಯಾವ ಪಕ್ಷದಾಗ ಅದಾರ ಅನ್ನೋದು ಗೊತ್ತಿಲ್ಲ. ನಾ ಯಾವ ಪಕ್ಷದಾಗ ಅದೀನಿ ಅಂತೇಳಿ ನೀವು ಭೂಮಿ ಮೇಲೆ ಇದ್ರೆ ಗೊತ್ತಾಗ್ತಿತ್ತು. ಆಕಾಶದಾಗ ಅದೀರಿ, ಯಾಕಂದ್ರ ಲಾಟ್ರಿ ಒಳಗೆ ಗೆದ್ಬಿಟ್ಟಿರಿ. ಲಾಟ್ರಿ ಒಳಗ ಗೆದ್ಬಿಟ್ಟಿರಿ, ಆಕಾಶದಾಗ ಅದೀರಿ. ಕೆಳಗಿದ್ರಪ್ಪ ಅಂದ್ರೆ ಗೊತ್ತಾಗ್ತಿತ್ತು. ನಿಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲಿದಾರ ಅನ್ನೋದ ನಿಮ್ಗೆ ಗೊತ್ತಿಲ್ಲ. ಇನ್ನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬೇಕು, ನಿಮ್ಗೆ ಯಾಕೆ ಗೊತ್ತಾಗ್ತದೆ? ನಿಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲಿದಾರ ಅನ್ನೋದ ನಿಮ್ಗೆ ಗೊತ್ತಿಲ್ಲ. ಯಾರು ಬರ್ತಿಲ್ಲ. ಸಿಳ್ಳೆ ಕೇಕೆ ಹೊಡಿತಿದ್ರು 2.5 ವರ್ಷದಿಂದ, ಚಪ್ಪಾಳಿ ಹೊಡೆಯವರಿಲ್ಲ. ಆದ್ರೂ ಕೂಡ ಇನ್ನೂ ವಿರೋಧ ಪಕ್ಷದವ್ರ ಮೇಲೆ ಟೀಕೆ ಮಾಡುವಂತ ಕೆಲಸವನ್ನ ಮುಂದುವರಿಸಿದಿರಿ. ಕೂಡಲೇ ನಿಲ್ಲಿಸ್ರಿ. ಅವಾಚ್ಯ ಶಬ್ದಗಳನ್ನು ಬಳಸೋದು ನಿಲ್ಲಿಸ್ರಿ. ಈ ತಾಲೂಕಿಗೆ ಏನು ಲಾಟ್ರಿ ಒಳಗೆ MLA ಆಗಿದ್ರಿ, ಅಭಿವೃದ್ಧಿ ಮಾಡಿ ತೋರಿಸ್ರಿ. ಏನು 30,000 ಓಟ್ನಿಂದ ಗೆದ್ದೀನಿ ನಾನು. ಇವತ್ತು ನಿಮ್ಮ ಕಾರ್ಯಕರ್ತರ ಹೇಳ್ತಾರ, ಇವತ್ತ ಚುನಾವಣೆ ನಡೆದ್ರ ಆ 30,000 ಓಟ್ನಿಂದ ನಾವು ಸೋಲ್ತೀವ್ರಿ, ಏನ್ ಮಾಡೋದು, ನಮ್ಮ ಪರಿಸ್ಥಿತಿ ಇಲ್ಲಿಗೆ ಬಂದೈತಿ ಅಂತ ಹೇಳ್ತಾರ. ನಿಮ್ ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ಸ್ನೇಹಿತರ, ಅನೇಕ ಜನ ಸ್ನೇಹಿತರಿದಾರ ನಮ್ಗೆ, ಅವರೆಲ್ಲ ಕೂಡ್ತಿರ್ತೀವಿ. ಅವ್ರು ಹೇಳ್ತಾರ, ಇಲ್ರಿ ಇವತ್ತೇ ಚುನಾವಣೆ ನಡೆದ್ರ ಅದೇ 30,000 ಓಟ್ನೇ ಸೋಲ್ತೀವಿ. ಅವ್ರಿಗೆ ಗೊತ್ತಿಲ್ಲ ಪಾಪ. ನೀವು ಚುನಾವಣೆಗೆಲ್ಲ ಹೋರಾಟ ಮಾಡ್ಬೇಕಾಗಿಲ್ಲ, ನೀವು ಠೇವಣಿ ಉಳಿಸ್ಕೊಳಕ್ ಹೋರಾಟ ಮಾಡ್ಬೇಕಿಲ್ಲ. ಮುಂದಿನ ಚುನಾವಣೆ ಒಳಗೆ ಠೇವಣಿ ಉಳಿಸ್ಕೊಳಕ್ ಹೋರಾಟ ಮಾಡ್ಬೇಕು. ಇವತ್ತೇ ಚುನಾವಣೆ ನಡೆದ್ರ ನೀವು ಭೂಮಿ ಮೇಲೆ ಇಲ್ಲಲ್ಲ, ನಿಮ್ಗೆ ಗೊತ್ತಾಗ್ತಿಲ್ಲ ಅದು ಎಲ್ಲದಾರ. ನಿಮಗೆ ದುಡ್ದಂತ ಕಾರ್ಯಕರ್ತರು ವೀರೇಶ್ ಮುಂಡೋಡಿ ಏನೋ ಹಾಕೋಣ ಅಂತ ಮಾಡಿದ್ರು ಅಂತ. ಏನು MLA ಸ್ಥಾನ ಕೊಡ್ತಿದ್ರಿ, ನಮ್ಗೆ ಬಿಟ್ಟು ಕೊಡ್ತಿದ್ರಿ, ನೀವು ಮಾಡ್ತಿದ್ರಿ. ಭಾರತೀಯ ಜನತಾ ಪಾರ್ಟಿ 2 ಬಾರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿದೆ ನಾನು, 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನನ್ನಾಗಿ ಮಾಡಿದೆ. ಏನಾದ್ರೂ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಮಾಡುತ್ತಾನ, ಯಾರು ಮಾಡೋ ಅವಶ್ಯಕತೆ ನನಗಿಲ್ಲ. ಆದ್ರಿಂದ ಇಂತಹ ಕೆಟ್ಟ ಪದಗಳನ್ನ, ಅವಾಚ್ಯ ಶಬ್ದ ಪದಗಳನ್ನ ಬಳಸುವುದನ್ನ ಕೂಡಲೇ ನಿಲ್ಲಿಸಿ. ಏನು 30,000 ಓಟ್ನಲ್ಲಿ ಗೆದ್ದಿನ ನಾನು ಅಂತಿರಲ್ಲ,
ಆ 30,000 ಓಟ್ ಹಾಕಿ ಗೆಲ್ಲಿಸಿದಂತ ಜನರ ಸೇವೆ ಮಾಡುವಂತ ಕೆಲಸ ಮಾಡಿ. ನಿಮ್ ಪಕ್ಷದವರು, ನಿಮಗೂ ದುಡಿದವರು ಇಲ್ಲಿ ಸಾಕಷ್ಟು ಜನ ಅದಾರ, ನಿಮ್ಮಲ್ಲಿ ಸಾಕಷ್ಟು ಜನ ಅದಾರ. ಅವ್ರಿಗೆ ಬಿಟ್ಕೊಟ್ಟು ಏನಾದ್ರು ಮಾಡ್ರಿ. ಅವ್ರನ್ನ ನನ್ನ ಮಾಡಕ್ ಭಾರತೀಯ ಜನತಾ ಪಾರ್ಟಿ ಐತಿ, ನಮ್ಮ ನಾಯಕರು ಅದಾರ, ನಮ್ಮ ಮುಖಂಡರು ಅದಾರ, ಏನಾದ್ರು ಮಾಡ್ತಾರೆ ನಮ್ಮನ್ನು. ನಿಮ್ಗೋಸ್ಕರ ದುಡ್ದಿದಾರಲ್ಲ ಅವ್ರು ನಿಮ್ಮ ಮನೆಗೆ ಬರ್ತಿಲ್ಲ. ಈಗ ಎಷ್ಟು ಜನ ಬರ್ತಿಲ್ಲ, ಅಂತವ್ರಿಗೆ ಏನಾದ್ರು ಮಾಡ್ರಿ. ಸಾಕಷ್ಟು ಜನ ಮುಖಂಡರು ಇವತ್ತು ಬರದೆ ತಮ್ಮ ಮನೆಯಲ್ಲಿ ಕೂತಾರಲ್ಲ, ಅಂತವ್ರಿಗೆ ಏನಾದ್ರು ಮಾಡ್ರಿ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡುವ ಅವಶ್ಯಕತೆ ನಿಮಗಿಲ್ಲ ಅನ್ನುವಂಥ ಮಾತನ್ನ ಹೇಳಿ, ಕೂಡಲೇ ಇಂತಹ ಅನಿಷ್ಟ ಪದ್ಧತಿಯನ್ನು ಕೇವಲ ಟೀಕೆ ಮೂಲಕ ಜನರ ದಿಕ್ಕನ್ನು ತಪ್ಪಿಸಬಹುದು. ಏನು ಅಭಿವೃದ್ಧಿ ಕೆಲಸಗಳು ಕಡಿಮೆ ಆಗಿದಾವು, ಕೇವಲ ಶಾಸಕರನ್ನ, ಮಾಜಿ ಶಾಸಕರನ್ನ ಬೈಯೋದ್ರ ಮೂಲಕ ಜನರ ದಿಕ್ಕನ್ನ ಬೇರೆ ಕಡೆಗೆ ಒಯ್ಯುವಂತ ಕೆಲಸವನ್ನ ಈ ತಾಲೂಕಿನ ಶಾಸಕರು ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿರಲಿ, ಇವತ್ತೇ ಚುನಾವಣೆ ನಡೆದ್ರು ಕೂಡ ನಿಮ್ಮ ಠೇವಣಿ ಉಳಿಯೋದಿಲ್ಲ. ಮುಂದಿನ ಚುನಾವಣೆಗೋಸ್ಕರ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿರ್ಬಹುದು, ನಮ್ಮ ಈ ಮತಕ್ಷೇತ್ರದ ಜನತೆ ಕಾಯ್ತಿದ್ದಾರೆ ಚುನಾವಣೆ ಯಾವಾಗ ಬರ್ತೈತೆ ಅಂತೇಳಿ. ಅದರಿಂದ ಅಭಿವೃದ್ಧಿ ಕಡೆ ಗಮನ ಕೊಡೋದು ಕೆಲಸ ಮಾಡ್ರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ನಾಯಕರಲ್ಲ, ನಾನು ರಾಜಕಾರಣಕ್ಕೆ 2004ರಲ್ಲಿ ನಮ್ಮ ತಂದೆಯ ಕಾಲ ನಂತರ ನಾನು ರಾಜಕಾರಣಕ್ಕೆ ಕಲಿದ್ದು. ಪೂರ್ವದಲ್ಲಿ ಯಾರ ಜೋಡಿ ಸಂಪರ್ಕದಾಗಿದ್ದೆ ಅನ್ನೋದನ್ನ ಬಹಿರಂಗಪಡಿಸಬೇಕು. ನಿಮ್ಮ ಕಾರ್ಯಕರ್ತರು ಕುರುಬ ಸಮಾಜದ 20 ಜನ ಮುಖಂಡರು, ಕಾಂಗ್ರೆಸ್ ಪಕ್ಷದ ಮುಖಂಡರು ನನ್ನ ಮನೆಗೆ ಬಂದಿದ್ರಲ್ಲ, ಅವತ್ತೇನು ಉತ್ತರ ಕೊಟ್ಟು ಕಳಿಸಿದ್ದೀನಿ ಅಂತ ನಿಮ್ಗೆ ಮುಖಂಡರು ಹೇಳಿರ್ಬೋದಲ್ಲ. ನಿಮ್ಮ ಮುಂದೆ ಕಾಂಗ್ರೆಸ್ ಪಕ್ಷ ಸೇರಿ ಅಂತ ನನ್ನ ಮನೆಗೆ ಕಳಿಸಿದ್ರಲ್ಲ, ಏನ್ ಹೇಳಿ ಕಳಿಸಿದೆ ನಿಮ್ಮ ಮುಖಂಡರ ಮುಂದೆ ಅಂತ ನಿಮ್ಮ ಮುಖಂಡರು ಬಂದು ಹೇಳಿಲ್ಲ ನಿಮ್ಮ ಮುಂದೆ. ನಿಮ್ ತಾಯಿಯವ್ರು ನಮ್ಮ ಮನೆಗೆ ಬಂದಿದ್ರಲ್ಲ, ಅವ್ರಿಗೆ ಏನ್ ಹೇಳಿ ಕಳಿಸಿದೆ ಅಂತ ನಿಮ್ ತಾಯಿಯವ್ರು ಹೇಳಿರ್ಬೋದಲ್ಲ. ನೀವು ಎಷ್ಟು ಸಾರಿ ಸಿದ್ದರಾಮಯ್ಯನವ್ರು ಬರ್ತಾರ ಅಂತೇಳಿ ಎಷ್ಟು ಸಾರಿ ನಮ್ಗೆ ಕರೆದ್ರಿ, ವಾಟ್ಸಪ್ ಕಾಲ್ ಮಾಡಿದ್ರಲ್ಲ. ನಾನು ಯಾವತ್ತಾದ್ರೂ ನನ್ನ ರಾಜಕೀಯ ಜೀವನದಲ್ಲಿ, ನನ್ನ ರಾಜಕೀಯ ಇತಿಹಾಸದಲ್ಲಿ 2004ರಿಂದ ಇಲ್ಲಿವರೆಗೆ ಒಂದೇ ಒಂದು ಬಾರಿ ವಿಜಯಾನಂದ ಕಾಶ್ಯಪ್ನವರಿಗೆ ನನ್ನ ಕಡೆಯಿಂದ ಫೋನ್ ಆಗಲಿ, ನನ್ನ ಕಡೆಯಿಂದ ವೈಯಕ್ತಿಕ ಕೆಲಸಕ್ಕಾಗಲಿ ಫೋನ್ ಆಗಲಿ, ಮತ್ತೆ ಬೇರೆ ಯಾರ ಮುಖಾಂತರ ನಿಮ್ಮ ಸಹಾಯ ಕೇಳಿದ್ದಪ್ಪ ಅಂತ ಬಹಿರಂಗವಾಗಿ ವ್ಯಕ್ತಪಡಿಸಿ. ನಿಮ್ಮ ಸಹಾಯನ ವೈಯಕ್ತಿಕವಾಗಿ ಆಗಲಿ, ರಾಜಕೀಯವಾಗಿ ಆಗಲಿ, ನಾನು ನಿಮಗೆ ಫೋನ್ ಮಾಡಿ ಆಗಲಿ, ಅಥವಾ ಬೇರೆ ಯಾವುದಾದ್ರೂ ಮುಖಂಡರ ಮೂಲಕ ನಿಮ್ದು ಏನಾದರೂ ಸಹಾಯ ಕೇಳಿದ್ರ ಇವತ್ತು ಬಹಿರಂಗವಾಗಿ ಚರ್ಚೆ ಮಾಡ್ರಿ. ನಾನು ಕೂಡ ನಿಮ್ಮ ಚರ್ಚೆಗೆ ಸಿದ್ಧದ್ದೀನಿ. ಏನು ಗಾಳಿಯಲ್ಲಿ ಗುಂಡು ಹೊಡೆಯುವಂತ ಕೆಲಸವನ್ನು ಮಾಡಬೇಡ್ರಿ. ಯಾಕಂದ್ರೆ ಅನೇಕ ಸಾರಿ ನೀವು ನಮ್ಮ ಮನೆಗೆ ಬರಕ್ ಪ್ರಯತ್ನ ಮಾಡಿದಿರಿ, ನಾನು ನಿಮ್ಮ ಮನೆಗೆ ಬರಕ್ ಎಂದೂ ಪ್ರಯತ್ನ ಮಾಡಿದಿಲ್ಲ. ನನ್ನ ಸಹೋದರನ ಮದುವೆ ಕಾರ್ಡ್ ಕೊಡೋದು ಅಂದ್ಬಿಟ್ಟು ನಾನು ನಿಮ್ಗೆ 2004ರಿಂದ ಇಲ್ಲಿವರೆಗೆ ಒಂದೇ ಒಂದು ಸಾರಿ ಫೋನ್ ಕಾಲ್ ಮಾಡಿಲ್ಲ. ಯಾವ ಮುಖಂಡರು ಕೂಡ ನಿಮ್ಮ ಮುಂದೆ ನನ್ನ ಕೆಲಸ ಇಂಥದ್ದು ಐತಿ ಮಾಡಿಕೊಡ್ರಿ ಅಂತ ಕೇಳಿಲ್ಲ. 2004ರಿಂದನೂ ಕೇಳಿಲ್ಲ, ಈ ಸಾರಿ ನೀವು ಗೆದ್ದ ನಂತರನು ಕೇಳಿಲ್ಲ. ಯಾರಾದರೂ ಬಂದಿರಬಹುದು, ಈ ತಾಲೂಕಿನ ಶಾಸಕರದಿರಿ ಅಂತೇಳಿ ಬೇರೆ ಯಾರಾದ್ರೂ ಮುಖಂಡರು, ನಮ್ಮ ಮುಖಂಡರು ಹೋಗಿರ್ಬೋದು, ಏನಾದರೂ ಅಭಿವೃದ್ಧಿ ವಿಚಾರವಾಗಿ ಹೋಗಿರ್ತಾರೆ ಹೊರತಾಗಿ ವೈಯಕ್ತಿಕ ವಿಚಾರಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವ ಮುಖಂಡರು ನಿಮ್ಮ ಮನೆಗೆ ಬಂದಿಲ್ಲ, ನಿಮ್ಮನ್ನ ಏನು ಸಹಾಯ ಕೇಳಿಲ್ಲ ಅನ್ನುವಂಥ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಇಲ್ಲಿ ಅವರು ಅಗ್ರಿಕಲ್ಚರ್ ಅದು ನೋಡ್ರಿ, ನಮ್ಗೆ ಹಿನ್ನೆಲೆ ಇರ್ತೈತಿ. ಇವತ್ತು ರಾಜಕಾರಣದಾಗ ಇದೀವಿ ಅಂತಂದ್ರೆ ಅದು ನಮ್ಗೆ ಹಿನ್ನೆಲೆ ಇರ್ತೈತಿ. ಇನ್ನು ಸಿದ್ದರಾಮಯ್ಯನವರು ಇವತ್ತು ಪ್ರತಿಯೊಂದು ಮಾತಿನೊಳಗೆ ಹೇಳ್ತಾರೆ, ನಾನು ಕುರಿ ಕಾಯ್ತಿದ್ದೆ ಅಂತ ಹೇಳಿ. ಅಂದ್ರೆ ಕುರಿ ಯಾಕಾದಿ ಇವತ್ತು CM ಆಕಾದ್ರಿ ಅಂತ ನಾವು ಯಾರು ಕೇಳ್ತೀವಿ. ಅವರು ಉದ್ಯೋಗ, ಅದು ಅವರು ಉದ್ಯೋಗಕ್ಕೆ ಅವ್ರ ಬೀಗರ ಮನೆಯಲ್ಲಿ ಬಂದು ಉದ್ಯೋಗ ಮಾಡಿದಾರೆ ಹೊರತು ಮತ್ತು ಅವ್ರು ಬಾರಿ ಗಿಡ ಕಾಯ್ಲಾರ್ದ, ಅಗ್ರಿಕಲ್ಚರ್ ಮಾಡ್ಲಾರ್ದ ಯಾರು ಕೂಡ, ಅವರು ಕೂಡ ಅವ್ರ ತಂದೆಯವರು, ಅವ್ರ ತಾತನವರು ಮಾಡಿರ್ಬೋದಲ್ಲ. ಏನಾದ್ರು ರಾಜಕಾರಣ ಪೂರ್ವದಲ್ಲೇ ರಾಜಕೀಯ ಕುಟುಂಬದಲ್ಲೇ ಹುಟ್ಟಿದಾರ ಅವ್ರ ತಂದೆಯವರು, ಅವರು ಒಕ್ಕಲ್ತನ ಮಾಡಿರ್ಬೇಕು. ಮತ್ತು ಆ ರೀತಿ ಅವರು ಒಕ್ಕಲ್ತನ ಮಾಡಿರ್ತಾರ. ಕಾಯ್ದಿ, ನೀರ್ ಯಾಕೆ ಕಾಯಿಸಿದಿ, ಮೋಟ್ರ ಯಾಕೆ ಚಲೋ ಮಾಡಿದಿ, ಇದೆಲ್ಲ ಪ್ರಶ್ನೆ ಅಲ್ಲ. ತಾಲೂಕಿನ ಶಾಸಕರಾಗಿದ್ದೀರಿ, ದೊಡ್ಡ ವಿಷಯಗಳ ಬಗ್ಗೆ, ಅಭಿವೃದ್ಧಿ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ರಿ. ಬಗ್ಲಾಗ ಸೀರೆ ಇಟ್ಕೊಂಡು ಓಡಿ ಬಂದ್ರಿ, ಬಗ್ಲಾಗ ಸೀರೆ ಇಟ್ಕೊಂಡು ಓಡಿ ಬಂದ್ರೆ ಅದು ಸೀರೆ ಮಹತ್ವನ ತಿಳ್ಕೊಳ್ರಿ. ನೀವು ನಿಮ್ಮ ಮನೆ ಒಳಗೂ ಸೀರೆ ಉಪಯೋಗ ಮಾಡ್ತಾರ, ಅದ್ರ ಮಹತ್ವ ಪ್ರತಿಯೊಂದು ಮಹಿಳೆಯ ಗೌರವವನ್ನು ಕಾಪಾಡುವಂಥದ್ದು.
ಸೀರೆ ಆ ಸೀರೆ ಬದಲಾಗಿಟ್ಟಂದ್ರ ಮುಂದೆ 3 ಸಲ ಬಿದ್ರಿ. ಮತ್ತಿನ್ನ ಚಡ್ಡಿ ಹಾಕೊಂಡ್ ಬರೋರು ತಯಾರಾಗ್ಯಾರ ಈಗ ಚಡ್ಡಿ ಹಾಕೊಂಡ್ ಬರೋರು ತಯಾರಾಗ್ಯಾರ ಈಗ ಇನ್ನೇ ಸಲ ಸೋಲ್ತೀರಿ ಅದನ್ನ ವಿಚಾರ ಮಾಡ್ರಿ. ಈಗ ಸೀರೆ ಬದಲಾಗಿಟ್ಕೊಂಡ್ಬಂದ್ರ ಅಂತವ್ರಿಗೆ 3 ಸಲ ಬಿದ್ರಿ. ನಿಮ್ ತಪ್ಪು ಹೊತ್ತು ದಮ್ಮು ಅಂತ ನೀವು ಮಾತು ಇಟ್ಟಿದ್ರಪ್ಪ ಅಂದ್ರ ನಿಮ್ ತಾಕತ್ತು ದಮ್ಮು ಕೌಂಟಿಂಗ್ ಕೂತ್ನೆ ನೋಡಿ ಹಂಗಂತ ಬಿದ್ರಿ. ಸ್ವಲ್ಪ ನೆನಪು ಮಾಡ್ಕೊಡ್ರಿ. ತಾಕತ್ತು ದಮ್ಮು ಕೌಂಟಿಂಗ್ ಕೂತ್ನೆ ಹಂಗಂತ ಬಿದ್ರಿ. ಆ ತಾಕತ್ತು ದಮ್ಮು ನಾವು ನೋಡಿವಿ, ಕಣ್ಣಾರ ನೋಡಿವಿ. ನೋಡ್ಲಾರ್ದ್ರ ಮುಂದೆ ಬಡಾಯಿ ಕಟ್ಕೊಳ್ಳೋದಲ್ಲ. ಅಭಿವೃದ್ಧಿ ವಿಷಯ ಚರ್ಚೆ ಮಾಡಿ. ಏನೋ ಈಗ ಸರ್ಕಾರ ಐತಿ, ನಿಮ್ಮದೇ ಸರ್ಕಾರ ಐತಿ, ನಿಮ್ಮದೇ. ಇವತ್ತು ಚುನಾವಣೆ ಪೂರ್ವದಲ್ಲಿ ಏನ್ ಹೇಳ್ತಿದ್ರಿ? ಮತ್ತೆ ಬರುತ್ತೆ ನಮ್ಮ ಟಗರು, ಮತ್ತೆ ಬರುತ್ತೆ ನಮ್ಮ ಟಗರು ಅಂತ ಹೇಳ್ತಿದ್ರಲ್ಲ. ಇವತ್ತು ಯಾಕೆ ಹೇಳೋದು? ಒಂದ್ಸರಿ ಸಿದ್ದರಾಮಯ್ಯ ನಮ್ಮ ದೇವರು ಅಂತ ಹೇಳ್ತೀರಿ, ಒಂದ್ಸರಿ ಡಿ.ಕೆ. ಶಿವಕುಮಾರ್ ನಮ್ಮ ದೇವರು ಅಂತ ಹೇಳ್ತೀರಿ. ಯಾಕೆ ಈ ಗೊಂದಲ? ನೀವು ಗೊಂದಲದಾಗದಿರಿ ರಾಜಕಾರಣದಲ್ಲಿ. ನಾವು ಯಾರು ಭಾರತೀಯ ಜನತಾ ಪಾರ್ಟಿಯವರು ಗೊಂದಲದಾಗಿಲ್ಲ. ಒಂದ್ಸಾರಿ ಹಿಂದುತ್ವದ ಹುಲಿ, ನಮ್ಮ ಪಂಚಮಸಾಲಿ ಹುಲಿ ಯತ್ನಾಳವ್ರು ನಮ್ಮ ನಾಯಕರು, ಅವ್ರು 3ನೇ ಮಾಡಿ ಒಳಗೆ ಕುಂದ್ರ ಸಾಹೇಬ್ರ ನಮ್ಗೆ 2ನೇ ಮಾಡಿ ಕುಂದ್ರ ಜಾಗ ಕೊಡ್ರಿ ಅಂತ ಕೇಳಿದ್ರಿ ಇಲ್ಲೋ? ನೀವು ಗೊಂದಲದಾಗದಿರಿ, ದ್ವಂದ್ವ ನಿಲುವಿನಾಗ ನೀವು ಅದಿರಿ. ಒಂದ್ಸರಿ ಪಂಚಮಸಾಲಿ ಮಹಾಸ್ವಾಮಿಗಳು ಇಂಥ ಜಗದ್ಗುರುಗಳನ್ನ ಕಂಡಿಲ್ಲ ಅಂತೀರಿ. ಒಂದ್ಸಲ ಕಾವಿ ಬೀಚ್ ಕಾದಿ ಹಾಕೊಂಬ ಅಂತ ಹೇಳ್ತೀವಿ. ಎಷ್ಟು ದ್ವಂದ್ವ ನಿಲುವಿನಾಗ ಅದಿರಿ. ಬದ್ಧತೆ ಏನೈತಿ ನಿಮ್ಗೆ ರಾಜಕಾರಣದ? ಒಂದು ರಾಜಕೀಯ ಕುಟುಂಬದಾಗ ಬಂದಿನ ಅಂತ ಹೇಳ್ತೀರಿ. 2 ಸಾರಿ ತಾಲೂಕಿನಾಗ MLA ಆಗಿನ ಅಂತ ಹೇಳ್ತೀರಿ. 30,000 ಓಟ್ನಾಗ ನಾ ಗೆದ್ದಿನ ಅಂತೀರಿ. ಒಂದು ಬದ್ಧತೆ ಒಳಗೆ ರಾಜಕಾರಣ ಮಾಡಿ. ನಿಮ್ಗೆ ಬದ್ಧತೆನೇ ರಾಜಕಾರಣದಾಗ ಬದ್ಧತೆನೇ ಇಲ್ಲ ಅಂತಂದ್ರ ನಿಮ್ಮನ್ನು ಯಾರು ಇವತ್ತು ನಿಮ್ಗೆ ರಾಜಕೀಯ ಅಸ್ತಿತ್ವ ಕಳ್ಕೊಂಡಂತ ಸಂದರ್ಭದಲ್ಲಿ ಯತ್ನಾಳವ್ರ ಹುಡುಕ ಹೋಗಿದ್ರಿ. ಯತ್ನಾಳವ್ರು ನಮ್ಮ ನಾಯಕರು. ಯತ್ನಾಳವ್ರು 3ನೇ ಮಾಡಿ ಕುಂದಿರ್ಸೋದು ನಮ್ಮ ಗುರಿ. ಸಾಹೇಬ್ರ ನಮ್ಗೆ 2ನೇ ಮಾಡಿ ಒಳಗೆ ಜಾಗ ಕೊಡ್ರಿ ಅಂತ ಕೇಳಿದ್ರು. ಪಂಚಮಸಾಲಿ ಸ್ವಾಮಿಗಳು ಹೋರಾಟದಲ್ಲಿ ಅವ್ರು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಅವ್ರ ಜೊತೆ ಕೂಡಿದ್ರಿ. ಇವತ್ತು ಅವ್ರನ್ನ ಮಠ ಬಿಟ್ಟು ಹೊರ ನಿಮ್ಮ ವೈಯಕ್ತಿಕ, ನಿಮ್ಮ ಸಮಾಜದ ವೈಯಕ್ತಿಕ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಆದ್ರೆ ನಿಮ್ಮ ರಾಜಕೀಯ ಬದ್ಧತೆ ಬಗ್ಗೆ ನಾನು ಮಾತಾಡ್ತೀನಿ. ಏನು ಬದ್ಧತೆ ಐತಿ ನಿಮ್ಗೆ ರಾಜಕೀಯ? ಒಮ್ಮೆ ನಮ್ಮ ಟಗರ್ ಬರುತ್ತಂತೀರಿ, ಒಮ್ಮೆ ನಮ್ಮ ಬಂಡೆ ಬರುತ್ತಂತೀರಿ, ಒಮ್ಮೆ ಯತ್ನಾಳವರು ನಮ್ಮ ನಾಯಕರು ಅಂತ ಹೇಳ್ತೀರಿ. ಇವತ್ತು ಯತ್ನಾಳವ್ರನ್ನ ಟೀಕಾ ಮಾಡ್ತೀರಿ. ಯತ್ನಾಳವ್ರು ನೀವು ಅವ್ರ ಜೊತೆಗೆ ಇರ್ತಿರಲ್ಲ, ನಿಮ್ಗೆ ರಾಜಕೀಯ ಪದ್ಧತಿ ಇರಲಿಲ್ಲ. ಇವತ್ತು ಬಿಜೆಪಿ ಮುಖಂಡರು ನಮ್ಮ ಹಿರಿಯರು ಅಂತ ಯಾರಾದ್ರೂ ಹೋಗಿರ್ಬೋದು. ಅವ್ರು ಭೇಟಿ ತಾಲೂಕಿಗೆ ವೈಯಕ್ತಿಕ ಅವರು ಸಂಸ್ಥೆಗಳನ್ನು ಕಟ್ಟಿದ್ದಾರೆ. ಹುಣಗುಂದ ಮತಕ್ಷೇತ್ರದಲ್ಲಿ ಕೂಡ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಹೋಗಿರ್ಬೋದು ನಮ್ಮ ಮುಖಂಡರು. ಅದನ್ನು ಪ್ರಶ್ನೆ ಮಾಡ್ತಿರಲ್ಲ. ನೀವು ಒಂದು ಪಕ್ಷದಾಗಿದ್ದು ಯತ್ನಾಳ್ ಅವ್ರ ಜೊತೆಗೆ ವೇದಿಕೆ ಹಂಚ್ಕೊತಿದ್ರಲ್ಲ, ನೀವು ಬದ್ಧತೆ ಇರಲಿಲ್ಲ ಅವಾಗ. ಅವ್ರನ್ನ 3ನೇ ಮಾಡಿ ಕುಂದಿರ್ಸೋದೇ ನಮ್ ಗುರಿ ಅಂತ ಹೇಳ್ತಿದ್ರಿ. ನಮ್ಗೆ 2ನೇ ಮಾಡಿ ಜಾಗ ಕೊಡ್ರಿ ಅಂತ ಅವ್ರನ್ನ ಕೇಳ್ತಿದ್ರಿ. ಅದಕ್ಕ ಒಂದು ಬದ್ಧತೆ ಒಳಗೆ ರಾಜಕಾರಣ ಮಾಡೋದನ್ನ ಕಲೀರಿ. ಕೇವಲ ಅಧಿಕಾರದಾಗ ಅದೀನಿ ಟೀಕಾ ಮಾಡ್ತಿದ್ರು. ಈ ತಾಲೂಕಿನ ಹಾಳಾಗಿರುವ ರಸ್ತೆಗಳ ಬಗ್ಗೆ ತಾಲೂಕಿನ ಜನತೆ ಚರ್ಚಿಸಬಾರ್ದು. ತಾಲೂಕಿನಲ್ಲಿ ಲೂಟಿ ಆಗುತ್ತಿರುವಂತ ಮರಳುಗಳ ಬಗ್ಗೆ ಯಾರು ಕೂಡ ಚಕಾರ ಎತ್ತಬಾರದು ಅನ್ನುವಂತ ಉದ್ದೇಶದಿಂದ ಅವಾಚ್ಯ ಶಬ್ದಗಳಿಂದ ಸನ್ಮಾನ್ಯ ಮಾಜಿ ಶಾಸಕರಾಗಿರುವಂತಹ ದೊಡ್ಡನಗೌಡ ಪಾಟೀಲ್ರಿಗೆ, ಅವರ ಸುಪುತ್ರರಿಗೆ, ಭಾರತೀಯ ಜನತಾ ಪಾರ್ಟಿ ಮುಖಂಡರಿಗೆ ಅವಾಚ್ಯ ಶಬ್ದಗಳನ್ನ, ಉದ್ದಟತನದಿಂದ ಅಶ್ಲೀಲ ಪದಗಳನ್ನ ಬಳಸುವಂತ ಕೆಲಸ ಕೂಡಲೇ ನಿಲ್ಲಿಸ್ತಿದ್ರ. ಶಾಸಕರಿಗೆ ಎಚ್ಚರಿಕೆಯನ್ನ ಕೊಡ್ತೀನಿ ಈ ಮೂಲಕ. ಕೂಡಲೇ ಅಶ್ಲೀಲ ಪದಗಳನ್ನ, ಅವಾಚ್ಯ ಶಬ್ದಗಳನ್ನ ಬಳಸುವುದನ್ನು ನಿಲ್ಲಿಸ್ತಿದ್ರ. ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹೋರಾಟದ ಮೂಲಕ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದವರು ನಮ್ಮ ಹಿರಿಯರು. ದಮ್ಮು ತಾಕತ್ತಿನ ಮೂಲಕ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದವರು ನಮ್ಮ ಹಿರಿಯರು. ಅಂತಹ ಪಾರ್ಟಿಯ ಕಾರ್ಯಕರ್ತರು ನಾವೆಲ್ಲರೂ. ನಾವು ನಿಮ್ಮ ದೊಡ್ಡ ಬೆದರಿಕೆಗಳಿಗೆ, ನಿಮ್ಮ ಹೇಳಿಕೆಗಳಿಗೆ ಹೆದರುವಂತ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲ. ಹೆದರುವಂತ ಪ್ರಶ್ನೆನೂ ಇಲ್ಲ. ಕೊನೆಯದಾಗಿ ಇದೇ ಕೊನೆ. ಇನ್ನೊಂದು ಬಾರಿ ಅಶ್ಲೀಲ ಪದಗಳನ್ನ ಬಳಸುವಂತ ಕೆಲಸ ಮುಂದುವರಿಸಿದ್ರೆ, ಮತ್ತೊಂದು ಬಾರಿ ಹೇಳ್ತೀನಿ, ಮುಂದುವರಿಸಿದ್ರೆ ನಾವು ಕೂಡ ನಿಮ್ಮಕ್ಕಿಂತ ಹೆಚ್ಚು ಅಶ್ಲೀಲ ಪದಗಳು ನಮ್ಮ ಕಾರ್ಯಕರ್ತರಿಗೆ, ನಮ್ಮಲ್ಲಿರುವಂತಹ ಮುಖಂಡರಿಗೆ ಮಾತಾಡ್ಲಿಕ್ಕೆ ಸಾಧ್ಯ ಐತಿ. ನಾವು ಮಾತಾಡಬಾರ್ದು. ಒಂದು ಸಂಸ್ಕಾರದಲ್ಲಿ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ನಮ್ಗೆ ಸಂಸ್ಕಾರವನ್ನು ಕಲಿಸ್ಕೊಟ್ಟೈತಿ. ಮಾತಾಡಬಾರ್ದು ಅನ್ನುವಂಥ ಉದ್ದೇಶದಿಂದ ಸುಮ್ಮನೆ ಹೊರತು ನಿಮ್ಗೆ ಹೆದರಿ, ನಿಮ್ ದೊಡ್ಡ ಬೆದರಿಕೆಗಳಿಗೆ ಹೆದರಿ ನಾವು ಯಾರು ಸುಮ್ಮನಿಲ್ಲ. ಆದ್ರಿಂದ ಈ ತಾಲೂಕಿನಲ್ಲಿ ಇನ್ನು ಮುಂದೆ
ಅಭಿವೃದ್ಧಿ ಕಡೆ ಚರ್ಚೆ ಮಾಡ್ರಿ. ಕೇವಲ ಈ ಪದಗಳ ಬಳಕೆಯಿಂದ ಚರ್ಚೆ ಆಗ್ಬಾರ್ದು. ಹುನಗುಂದ ಮತಕ್ಷೇತ್ರ ಅನೇಕ ಹಿರಿಯರ ಶಾಸಕರಾಗಿ ಹೋಗ್ಯಾರ ಈ ತಾಲೂಕಿನಲ್ಲಿ. ಅನೇಕ ಹಿರಿಯರು ಯಾವ ರೀತಿ ಮಾರ್ಗದರ್ಶನವನ್ನು ಹಾಕಿಕೊಟ್ಟು ಹೋಗ್ಯಾರ ನಮ್ಮ ತಾಲೂಕಿಗೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ರಿ. ತಿಳ್ಕೊಂಡು ರಾಜಕಾರಣವನ್ನು ಮಾಡ್ರಿ. ಕೇವಲ ಇಂಥ ಅಶ್ಲೀಲ ಪದ ಬಳಕೆಯಿಂದ ರಾಜ್ಯದಲ್ಲಿ ನಮ್ಮ ತಾಲೂಕಿನ ಮರ್ಯಾದೆ ಹಾಳು ಮಾಡುವಂತ ಕೆಲಸ ಮಾಡೋದು ಬೇಡ. ತಾಲೂಕಿನಲ್ಲಿ ಅಭಿವೃದ್ಧಿ ಪರವಾಗಿ ಚರ್ಚೆಯನ್ನು ಮಾಡೋಣ. ಅಭಿವೃದ್ಧಿ ಚರ್ಚೆಗೋಸ್ಕರ ಕಂಟಿ ಸರ್ಕಲ್ ಬೇಡ, ಸ್ಟೇಡಿಯಂ ಬರೀತಿರಲ್ಲ, ಬರೀ ತಾಲೂಕಿನಾಗ ದೊಡ್ಡನಗೌಡರು ಕರೆದ್ರಲ್ಲ, ಬರೀ ತಾಲೂಕಿನಾಗ ಹೋಗೋಣ ಅಂತ ಹೇಳಿದ್ರಲ್ಲ, ಯಾಕ ಅಲ್ಲಿ ಬರಕ್ ತಯಾರಿಲ್ಲ? ಯಾಕಂದ್ರೆ ಅಲ್ಲಿ ಬಂದ್ರೆ ನಿಮ್ ರಸ್ತೆ ನೋಡ್ತಾರ ಜನ, ಮಾಧ್ಯಮದವರು ನೋಡ್ತಾರ, ಜನನ ನೋಡ್ತಾರ, ನಿಮ್ ಹಳ್ಳ ಕೊಳ್ಳಗಳನ್ನು ನೋಡ್ತಾರ, ನೀವು ಮಾಡಿರುವ ಭ್ರಷ್ಟಾಚಾರವನ್ನು ನೋಡ್ತಾರ. ಸನ್ಮಾನ್ಯ ದೊಡ್ಡನಗೌಡರು ಪಾಟೀಲ್ ಕರೆದ್ರಲ್ಲ, ಸಾಕ್ಷಿ ಸಮೇತ ಕೊಡ್ತೀನಿ ಬರೀ ಚರ್ಚೆಗೆ ಅಂತೇಳಿ, ಪ್ರತಿ ತಾಲೂಕಿನ ಪ್ರತಿ ಹಳ್ಳಿಗೆ ಹೋಗೋಣ ಅಂತ ಕರೆದಾರ. ಅವರು ಸಿದ್ಧರಾಗ್ರಿ ಅದಕ್ಕೆ, ಪ್ರತಿ ತಾಲೂಕಿಗೆ ಹೋಗಕ. ಕೇವಲ ಚಾಲೆಂಜ್ ಮಾಡೋದ್ರಿಂದ ಇಲ್ಲೇ ಬರ್ರಿ ನಾನು ನಿಮ್ಮ ಮನೆ ಆಳಲ್ಲ, ಈ ತಾಲೂಕಿನ ಪ್ರತಿಯೊಬ್ಬರ ಮನಿ ಕೆಲಸ ಮಾಡುವಂತ ಜವಾಬ್ದಾರಿ ನಿಮ್ಗೆ ಕೊಟ್ಟಾರ. ನಿಮ್ಮ ಮನೆ ಆಳಲ್ಲ ಅಂತ ನೀವು ಹೇಳ್ತಿರಲ್ಲ, ಒಬ್ಬ ಜನಪ್ರತಿನಿಧಿ ಆದವನ ಕರ್ತವ್ಯನ ಅರ್ಥ ಮಾಡ್ಕೊಂಡು ಮಾತಾಡೋದನ್ನ ಕಲೀರಿ. ಆದ್ರಿಂದ ಕೂಡಲೇ ಇಂತಹ ಪದ ಬಳಕೆಯನ್ನು ನಿಲ್ಲಿಸಿ ಅಭಿವೃದ್ಧಿ ಕಡೆ ಗಮನ ಕೊಡದಿದ್ರ ಮತ್ತೆ ಭಾರತೀಯ ಜನತಾ ಪಾರ್ಟಿ ಹೋರಾಟಗಳು ನಿರಂತರವಾಗಿರ್ತಾವ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ.